ರಾಜ್ಯದಲ್ಲಿ ಐಟಿ ದಾಳಿಯಾಗಿದೆ. ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಈ ರೀತಿಯಾಗಿ ಸಾಕಷ್ಟು ಜಿಲ್ಲೆಗಳಲ್ಲಿ ಐಟಿ ರೈಡ್ ಆಗಿರುವಂತದ್ದು. ಇದನ್ನ ನಿನ್ನೆ ರಾತ್ರಿನೇ ಸಿಎಂ ಭವಿಷ್ಯವನ್ನ ನೋಡಿದ್ರು. ಐಟಿ ದಾಳಿ ಆಗುತ್ತೆ, ನೋಡ್ತಾ ಇರಿ. ನನ್ನ ಮನೆ ಸೇರಿದಂತೆ ನನ್ನ ಆಪ್ತರ ಮನೆಗಳ ಮೇಲೆ ದಾಳಿ ಆಗುತ್ತೆ. ಎಲ್ಲಾದ್ರೂ ದಾಳಿ ಆದ್ರೆ ನಾನು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾಗಿ ಮಮತಾ ಬ್ಯಾನರ್ಜಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು ಅದೇ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಅಂತ ಕೂಡ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಇಲ್ಲಿ ಸಿಎಂ ಕುಮಾರಸ್ವಾಮಿ ಅವರು. ಅದೇ ರೀತಿಯಾಗಿ ದಾಳಿ ಕೂಡ ಆಗಿದೆ. ಬೆಳ್ಳಂಬೆಳಗ್ಗೆ ದಾಳಿ ಆಗಿರುವಂತದ್ದು. ಏಕಕಾಲದಲ್ಲಿ ಇಲ್ಲಿ ದಾಳಿ ಆಗಿದೆ. ಮಂಡ್ಯದಲ್ಲಿ ಪ್ರಮುಖವಾಗಿ ಪಾಂಡವಪುರ ತಾಲೂಕಿನ ಚಿನಕುರಳಿ, ಇದು ಸಿಎಸ್ ಪುಟ್ಟರಾಜು ಅವರ ಸ್ವಗ್ರಾಮ. ಅಲ್ಲಿರುವಂತಹ ಅವರ ನಿವಾಸದ ಮೇಲೆ ದಾಳಿ ಆಗಿದೆ. ಮತ್ತೊಂದ್ ಕಡೆ ಇಲ್ಲಿ ಸಿಎಸ್ ಪುಟ್ಟರಾಜು ಅವರ ಸಂಬಂಧಿಕರು ಮೈಸೂರಲ್ಲಿ ಅವರ ಸಹೋದರರ ಮನೆಗಳ ಮೇಲೂ ಕೂಡ ದಾಳಿ ಆಗಿರುವಂತದ್ದು. ಇನ್ನು ಹಾಸನದಲ್ಲಿ ದೇವೇಗೌಡ ಅಂದ್ರೆ ಎಚ್ ಡಿ ರೇವಣ್ಣ ಅವರ ಆಪ್ತ ಗುತ್ತಿಗೆದಾರರ ಮನೆಗಳ ಮೇಲೆ ದಾಳಿ ಆಗಿದೆ. ಹಾಗೆ ಮೈಸೂರಿನಲ್ಲೂ ಕೂಡ ನೋಡಿದ್ವಿ. ಬೆಂಗಳೂರಿನಲ್ಲಿ BM ಫಾರೂಕ್ ಅವರಾಗಿರ್ಬೋದು, ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಅವರಾಗಿರ್ಬೋದು, ಇನ್ನು ಕಾಂಗ್ರೆಸ್ನ ನಾಯಕರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಆಪ್ತ, ಹಾಗೆ BK ಹರಿಪ್ರಸಾದ್ ಅವರ ಆಪ್ತರ ಮನೆಗಳ ಮೇಲೂ ಕೂಡ ದಾಳಿ ಆಗಿದೆ. ಹಾಗೆ ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗ ಈ ಎರಡು ಜಿಲ್ಲೆಯಲ್ಲೂ ಕೂಡ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿ ಈಗ ಆಲ್ರೆಡಿ ದಾಖಲೆಯನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸತತವಾಗಿ ಈಗ ಆಲ್ರೆಡಿ ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು. ಇದು ದಾಖಲೆಗಳ ಪರಿಶೀಲನೆ ಆಗಿ ಮಾತ್ರ ಸೀಮಿತ ಆಗುತ್ತಾ ಅಥವಾ ಐಟಿ ದಾಳಿನೇ ಆಗುತ್ತಾ, ಇದೆಲ್ಲದ್ರ ಬಗ್ಗೆ ಇವತ್ತು ಗೊತ್ತಾಗುತ್ತೆ. ನಾನು ಈಗ ಆಲ್ರೆಡಿ ಹೇಳ್ತಾ ಇದ್ದೆ, 2 ಟೈಪ್ಸ್ ಇದೆ ಐಟಿ ಇಲಾಖೆಯಲ್ಲಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. 24 hours ಒಳಗಡೆ ಆದ್ರೆ ಅದು ದಾಖಲೆ ಪರಿಶೀಲನೆ ಆಗುತ್ತೆ, ಅದ್ರ ಮೇಲಾದ್ರೆ ದಾಳಿ ಆಗುತ್ತೆ ಅಂತ. ಇನ್ನು ಐಟಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳು ಮಾತನಾಡಿದ್ದಾರೆ. ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ಅಂತ ಒಮ್ಮೆ ನೋಡುವ. ಈಗೇನು ಐಟಿ ರೈಡ್ ನಡೀತಾ ಇದೆ, ಅದು ರಾಜಕೀಯ ಪ್ರೇರಿತ ಮಗದೊಂದು ಹೇಳೋದಕ್ಕೆ ಅರ್ಥ ಇಲ್ಲ. ಐಟಿ ಅಧಿಕಾರಿಗಳು ಅನುಮಾನ ಬಂದಾಗ ಅವರದೇ ಆದ ರೀತಿ ಕೆಲಸವನ್ನು ಮಾಡ್ತಾರೆ, ಅವರ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅವರು ಪ್ರಾಮಾಣಿಕರಿದ್ದರೆ ಯಾವುದೇ ಅಡ್ಡಿ ಆತಂಕಗಳಿರೋದಿಲ್ಲ, ಅವ್ರ ನೆಮ್ಮದಿಯಿಂದ ಇರಬಹುದು. ಇದು ಹಗುರವಾಗಿ CBI ಅಧಿಕಾರಿಗಳ ಬಗ್ಗೆ, ಐಟಿ ಅಧಿಕಾರಿಗಳ ಬಗ್ಗೆ ಮಾತನಾಡುವಂಥದ್ದು. ಮತ್ತು ನಿನ್ನೆ CM ಅವರು ಹೇಳಿದ್ರು, ಎಲ್ಲ ಐಟಿ ಅಧಿಕಾರಿಗಳು ಬರ್ತಾ ಇದ್ದಾರೆ, ಎಲ್ಲ ಇಳಿತಾ ಇದ್ದಾರೆ, ನನಗೆಲ್ಲ ಗೊತ್ತಿದೆ ಅಂತ ನೆನ್ನೆನೇ ಅವ್ರು ಹೇಳಿದ್ರು. ಅಂದರೆ ನೆನ್ನೆನೇ ಎಲ್ರಿಗೂ ಎಚ್ಚರಿಕೆ ಕೊಟ್ಟು ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿರ್ಬೋದು. ಅಂದ್ರೆ ಅವ್ರ ಮುನ್ಸೂಚನೆ ಇತ್ತು ಅಂತ ಆಯ್ತಲ್ಲ. ಅವ್ರು ನೆನ್ನೆ ಅವ್ರು ಹೇಳಿಕೆ ನೋಡ್ರಿ, ಮುಖ್ಯಮಂತ್ರಿಗಳು ನಿನ್ನೆ ಏನು ಹೇಳಿಕೆಯನ್ನು ಕೊಟ್ಟರು, ಎಲ್ಲ ಒಂದು ಕಡೆ ಇಂಟೆಲಿಜೆನ್ಸ್ ಪೊಲೀಸರನ್ನ ದುರುಪಯೋಗ ಮಾಡ್ಕೊಂಡಂತ ಕೆಲಸ ಮಾಡಿದ್ದಾರೆ. ಒಂದು ರೀತಿ ಅವರೆಲ್ಲರೂ ಕೂಡ ನೂರಾರು ಕೋಟಿ ರೂಪಾಯಿ ಹಣವನ್ನು, ಭ್ರಷ್ಟಾಚಾರ ಹಣವನ್ನು ಒಂದ್ಸಲ ಹಾಸನ, ಮಂಡ್ಯ ಜೊತೆಲಿ ತುಮಕೂರಲ್ಲಿ ಎಲ್ಲ ಭ್ರಷ್ಟಾಚಾರ ಮಾಡಿದಂಥ ಹಣವನ್ನು ತಂದು ಸುರಿದು ನಾವು ಗೆಲ್ಲಿಬೇಕಪ್ಪ, ನಮ್ಮ ಶಕ್ತಿ ಪ್ರದರ್ಶನ ಆಗ್ಬೇಕನ್ನಂತ ಒಂದೇ ಒಂದು ಕಾರಣದಿಂದ ಈ ರೀತಿ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ನನಗೆ ಗೊತ್ತಿರೋ ಪ್ರಕಾರ ಎಲ್ಲೋ ಒಂದು ಕಡೆ ಆ ಕುಟುಂಬದ ವ್ಯಾಮಾಸ ಬಹಳಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದ್ರೆ ಇವತ್ತು ಇಡೀ ದೇಶದಲ್ಲಿ ಮೋದಿಯವರ ಅಲೆ ಇರುವಂತ ಸಂದರ್ಭದಲ್ಲಿ ಕೂಡ ಎಲ್ಲೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷ ಧೂಳಿಪಟ್ಟಾಗಿದೆ, ಕಾಂಗ್ರೆಸ್ ಪಕ್ಷಗಳು ಧೂಳಿಪಟ್ಟಾಗ್ತಾ ಇದೆ.